ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಮೆಗಾ ಆಕ್ಷನ್ ಗುರು ಯಾವ ತರ ನಡೆದಿದ್ದು ಮೆಗಾ ಆಕ್ಷನ್. ನಾವು ಯಾವುದೇ ರೀತಿ ಮೆಗಾ ಆಕ್ಷನ್ ಈ ತರ ನಡೀತೆ ಅಂತ ನಾವು ತಿಳ್ಕೊಂಡೇ ಇರ್ಲಿಲ್ಲ. ಹೇಳ್ಬೇಕು ಅಂದ್ರೆ ಈ RCB ಅವರೆಲ್ಲ ಮ್ಯಾನೇಜ್ಮೆಂಟ್ ಗುರು, ಇಂತ ಕಿತ್ತೋಗಿರೋ ಮ್ಯಾನೇಜ್ಮೆಂಟ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಸಲ 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 ಇದೇ ತರ ಮಾಡೋದು ಅಲ್ಲ ಗುರು. ಇದ್ಯಾವ ಕಾರಣಕ್ಕೋಸ್ಕರ ಮೋಕ್ ಆಕ್ಷನ್ ನಡೆಸ್ಬೇಕು? ಅದು ಅಲ್ಲದೆ ಮೂಕ್ ಆಕ್ಷನ್ ಮೈಸೂರಲ್ಲಿ ಒಂದ್ಸಲ, ಬೆಂಗಳೂರಲ್ಲಿ ಒಂದ್ಸಲ, ಬೆಳಗಾವಿ ಮತ್ ಮ್ಯಾಂಗ್ಳೂರು, ಹೈದ್ರಾಬಾದ್ ಇಷ್ಟು ಕಡೆ ನಡ್ಸಕ್ಕೆ ಇದಕ್ಕೋಸ್ಕರ ನಡ್ಸದ್ರ? ಯಾವ್ದು ಗುರು ಇದು ಮೂಕ್ ಆಕ್ಷನ್? ಮೂಕ್ ಆಕ್ಷನ್ ಅಲ್ಲಿ ಬರ್ತಾರೆ. ಏನ್ KL ರಾಹುಲ್ ಗಿದ್ದಿದ್ ಕ್ರೇಜ್ ಏನ್ ಗುರು? KL ರಾಹುಲ್ ಗಿದ್ದಿದ್ ಕ್ರೇಜ್ ನ ಇವ್ರು ಹಾಳು ಮಾಡಿ ಇಟ್ಬಿಟ್ರು. ನಾವೆಲ್ಲರೂ KL ರಾಹುಲ್ ನ ತಕತಾರೆ, ಕ್ಯಾಪ್ಟನ್ ಮಾಡ್ತಾರೆ. RCB ಗೆ ಮೇನ್ ಬೇಕಾಗಿದೆ ನಮ್ಗೆ ಒಬ್ಬ ಕನ್ನಡಿಗ ಅಂತ. ಈ ಸಲ ಒಬ್ಬ ಕನ್ನಡಿಗ ಅಂತ ಹೇಳ್ಕೊಳಕ್ಕೆ ಒಬ್ಬ ಪ್ಲೇಯರು ಇಲ್ಲ. ಇಂಥ ಮ್ಯಾನೇಜ್ಮೆಂಟ್ RCB ಮ್ಯಾನೇಜ್ಮೆಂಟ್ಗೆ ಏನಾರು ತಕ ಹೊಡಿಬೇಕು ಗುರು. ಅದು ಅಲ್ಲದೆ ಹೈಯೆಸ್ಟ್ ವ್ಯಾಲ್ಯೂ ಮನಿ ಇಟ್ಕೊಂಡಿರೋದೇ ಇವರು. ಆಲ್ರೆಡಿ ಪಂಜಾಬ್ ಹತ್ರ ಇತ್ತು ಅಮೌಂಟು, ಸ್ವಲ್ಪ ಹೋಗಿತ್ತು. ಹೈಯೆಸ್ಟ್ ಬಿಡ್ಡಿಂಗ್ ಮಾಡಕ್ ಇವ್ರ ಹತ್ರ ಅಮೌಂಟ್ ಐತೆ 84 ಕೋಟಿ. ಹಿಡ್ಕೊಂಡೇನ್ ಮಾಡ್ತಿದ್ರು ಅವರು. KL ರಾಹುಲ್ 14 ಕೋಟಿ ಗುರು. ಇನ್ನೊಬ್ಬಂಗೆ 23 ಕೋಟಿ ಗಂಟೆ ಬಿಡ್ ಮಾಡ್ತಾರೆ. ಅವನಿಗಿಂತ ಇವನ್ ಬೆಟರ? ಯಾವ ತಿಕ್ಲು ಮ್ಯಾನೇಜ್ಮೆಂಟ್ಗಳ ಇವರು? ಇಲ್ಲಿವರೆಗೂ ನಾನು ನೋಡಿಲ್ಲ ಗುರು. ಆ ವೆಂಕಟೇಶ್ ಅಯ್ಯರ್ಗೆ 23 ಕೋಟಿ ಗಂಟೆ ಬಿಡ್ ಮಾಡ್ಕೊಂಡು ಹೋಯ್ತಾರೆ. ಏನೈತೆ ಅವನ್ರಲ್ಲಿ ಅಂತ? ಅವನಿಗೂ ಇವನ್ಗೂ ಕಂಪ್ಯಾರಿಸನ್ ಮಾಡಿದ್ರೆ KL ರಾಹುಲೇ ಬೆಟರ್ ಗುರು. ಒಬ್ಬ ಇಂಡಿಯನ್ ಬ್ಯಾಟರ್, ಒಬ್ಬ ವಿಕೆಟ್ ಕೀಪರ್, ಒಬ್ಬ ಒಳ್ಳೆ ಕ್ಯಾಪ್ಟನ್ ಗುರು. RCB ಒಬ್ಬ ಹಂಗೆ ಒಳ್ಳೆ ಕನ್ನಡಿಗ, ಒಬ್ಬ ಕನ್ನಡಿಗನ ಪ್ಲೇಯರ್ ಸಿಕ್ತಿದ್ದ. ಆದ್ರೆ ಇಂತ ಕಿತ್ತೋಗಿರೋ ಮ್ಯಾನೇಜ್ಮೆಂಟ್ಗಳಿಂದ ನಮ್ ಕರ್ನಾಟಕಕ್ಕೂ ಅವಮಾನ. ಅದು ಅಲ್ಲದೆ ಇವ್ರು ಎಲ್ಲಿ ಇವರು ಈ ಮ್ಯಾನೇಜ್ಮೆಂಟ್ ಅವರು? ತಮಿಳ್ನಾಡು. ಏನ್ ಮಾಡವ ಇಂಥವ್ರನ್ನೆಲ್ಲ ಹಿಡ್ಕೊಂಡು? ಡಿ ಕೆ ಅನ್ಕೊಂಡ್ ಇಟ್ರಿ, DK ಹಂಗೆ ಇಟ್ಟ ಎಲ್ಲಾರ್ಗು. ಏನ್ ಎಕ್ಸ್ಪೆಕ್ಟ್ ಇಟ್ಟಿದ ಅವನ ಮೇಲೆ? ಅವನು ಹಾಳು ಮಾಡಿಟ್ಟ. ನಾವೆಲ್ಲ ಹಿಂಗೆ ಅನ್ಕೊಳ್ಳೋದ್ ಗುರು. ಎಲ್ಲಾರು KL ರಾಹುಲ್ ಈ ಸಲ ಬಂದೇ ಬಿಡ್ತಾನೆ ಅಂತ ಅನ್ಕೊಂಡಿದ್ದು. ಹೆಂಗಿಟ್ರು ಹೇಳಿ ಗುಮ್ಮನ. ಇವ್ರನ್ನೆಲ್ಲ ಗುರು ಮೊದ್ಲು ಇಂಥ ಮ್ಯಾನೇಜ್ಮೆಂಟ್ ನ ಕಿತ್ತಿ ಎಸಿಬೇಕು ಗುರು. ಇದಕ್ಕಿಂತ ನಮ್ಮ ಮಲ್ಯನೇ ಪರವಾಗಿಲ್ಲ ಗುರು, ವಿಜಯ್ ಮಲ್ಯ ಅಂತ. ಅನಿಲ್ ಕುಂಬ್ಳೆನ ಇವ್ರು ಕನ್ನಡಿಗರು, ಇವ್ರು ನಮಗ್ ಬೇಕು ಅಂತ ಎದ್ದು ಆಕ್ಷನ್ ಎಲ್ಲ ಕೇಳಿದ್ರು. ಈ ನನ್ ಮಕ್ಳು, ಕಂತ್ರಿ ನನ್ ಮಕ್ಳು ಏನಿದು ಹಿಂಗುವೆ ಆಕ್ಷನ್ ಅಲ್ಲಿ? ಅಲ್ಲ, ಎಷ್ಟ್ ಜನ ಬಂದ್ರು ಆಯ್ತು ಕನ್ನಡಿಗರು? ಪ್ರಶ್ನ ಕೃಷ್ಣ ಬಂದ, ಅದು 9.25 ಕೋಟಿ. ಆರಾಮಾಗಿ ಬಿಡ್ ಮಾಡಿ ತಗೋಬೋದಿತ್ತು ಒಬ್ಬ ಬಾಲರ್. ಆಮೇಲೆ ವಿಜಯಕ್ ವೈಶಾಖ್, ಅವನು ತಗೋಬೋದಿತ್ತು, ಅವನು ಬಿಟ್ರು. KL ರಾಹುಲ್ 14 ಕೋಟಿ. 84 ಕೋಟಿ ಹಿಡ್ಕೊಂಡು ಗುರು ಇವ್ರು 3 ಜನಕ್ಕೆ ಒಂದ್ 30 ಕೋಟಿ 35 ಕೋಟಿ ಖರ್ಚು ಮಾಡ್ಲಿಲ್ಲ ಅಂದ್ರೆ ಇದೆಂತ ಕಿತ್ತೋಗಿರೋ ಮ್ಯಾನೇಜ್ಮೆಂಟ್ ಅಂತ ನಾವು ಲೆಕ್ಕ ಹಾಕಬೇಕು. ಕಂತ್ರಿ ನನ್ ಮಕ್ಕಳು ಇವ್ರನ್ನೆಲ್ಲ ಗುರು ಏನಾರು ಸಿಕ್ಬಿಟ್ರೆ, ಏನಾರು ಬೆಂಗಳೂರಲ್ಲಿ ನಡೆದಿದ್ರೆ ಆಕ್ಷನ್, ಇವ್ರನ್ನ ಆಚೆ ಬರಕ್ ಬಿಡ್ತಾ ಇರ್ಲಿಲ್ಲ ಇದು ಹೋಟ್ಲಿಂದ. ರಪ್ಪನ ಹೊಡೆದಿರೋರು. ಏನ್ ಗುರು ಹಿಂಗುವೆ? ಇವಾಗ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇಂಥ ಮ್ಯಾನೇಜ್ಮೆಂಟ್ ನ ಹಿಡ್ಕೊಂಡು ನಾವು RCB ಸಲ ಸಲನು RCB ಅಂತೀವಿ. ಒಬ್ಬ RCB ಗೆ ಬೆಂಗಳೂರು ಪ್ಲೇಯರೇ ಇಲ್ಲ ಅಂದ್ರೆ, ಕರ್ನಾಟಕದ ಪ್ಲೇಯರೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಗುರು? ಏನೋ ನಮ್ ಕೊಹ್ಲಿ ಒಬ್ಬ ಇದ್ ಬಿಟ್ರೆ ಸಾಕ? ಏನ್ ಮಾಡವ? ಕೊಹ್ಲಿ, ರಜತ್ ಪಟಿದಾರ್, ಯಶ್ ದಯಾಳ್, 3 ಜನ ಹಿಡ್ಕೊಂಡಿರೋ ಶೋಕಿನ ಮಾಡ್ತಾರೆ. 11 ಜನ, ಇವ್ರು 3 ಜನ ಆಡ್ತಾರೆ ಪೂರ್ತಿ ಸೀಸನ್ ಪೂರ್ತಿ. ಇವ್ರು 3 ಜನ ಆಡಿಸ್ಬಿಡಿ ಸಾಕು. 11 ಜನ ಇನ್ನು ಆಕ್ಷನ್ ಅಲ್ಲಿ ತಗೊಳ್ಳೋದೇ ಬೇಡ ಇನ್ ಯಾವ ಪ್ಲೇಯರ್ಗಳ್ನು. ಕಿತ್ತೋಗಿರೋ ಮ್ಯಾನೇಜ್ಮೆಂಟ್ಗಳನ್ನ ಇಂಥವ್ರನ್ನ ಹಿಡ್ಕೊಬಿಟ್ರೆ ನಮ್ಮ RCB ಇನ್ನ ಕುಳುಗೊಟ್ಟೈತದೆ. ಮೊದ್ಲು ಈ ಮ್ಯಾನೇಜ್ಮೆಂಟ್ ಕಿತ್ತೆಸಿಬೇಕು ಗುರು. ಆ ವೆಂಕಟೇಶ್ ಅಯ್ಯರ್ಗು ಬಿಡ್ ಮಾಡ್ತಾರಲ್ಲ 23 ಕೋಟಿ ಗಂಟ, ಕನ್ನಡಿಗಂಗ್ 14 ಕೋಟಿ ಬಿಡ್ ಮಾಡ್ಲಿಲ್ಲ ಅಂದ್ರೆ ಎಂತ ಕಿತ್ತೋದ್ ನನ್ ಮಕ್ಳು ಇವರು. ಇದನ್ನ ಹೇಳಕ್ಕಂತೂ ಸಾಧ್ಯನಲ್ಲಿ ಆಕ್ಷನ್ ನೋಡ್ತಿದೀವಿ ಗುರು. 10 ಕೋಟಿ ಗಂಟೆ ಬಿಡ್ ಮಾಡ್ತಾರೆ KL ರಾಹುಲ್ಗೆ, ಬರೀ 10 ಕೋಟಿ ಗಂಟ. 10 ಕೋಟಿ ಆಗಿಟ್ನೆ ಹಿಂಗಂದ್ಬಿಡೋದು. ಏನ್ ಗುರು ವ್ಯಾಲ್ಯೂ ಬೇಡವಾ ಒಬ್ಬ ಪ್ಲೇಯರ್ಗೆ? ಯಪ್ಪ,
ಅದಾದ್ಮೇಲೆ ವೆಂಕಟೇಶ್ ಅವ್ರಿಗೆ ಏನ್ ಬಿಡ್ ಮಾಡ್ತಾರದು, ಏನ್ ಹಿಂಗೆ ಎತ್ತುತ್ತವನೆ, ಎತ್ತಿ 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 ಹಿಂಗೆ ತೋರಿಸ್ತವನೆ 23 ಕೋಟಿ ಗಂಟ. ಏನಾದ್ರೂ ಕೋಲ್ಕತ್ತಾ ಹತ್ರ ಅಮೌಂಟ್ ಇರ್ಲಿಲ್ಲ ಅಂದಿದ್ರೆ RCB 23 ಕೋಟಿ ಉಣಿಸ್ಕೊ ಹೋಗಿರೋದು ಹಂಗೆ. ಯಾವನ್ ಗುರು ಅವನಿಗೆ 23 ಕೋಟಿ ಕೊಡಕ್ ಹೋಯ್ತಾರಲ್ಲ, ಒಬ್ಬ 14 ಕೋಟಿ ಅಲ್ಲ 15 ಕೋಟಿ ಕೊಟ್ರು ತಗೊಂಡಿದ್ರು ಒಂದು ಪಿಕ್, ಒಳ್ಳೆ ಪಿಕ್ ಆಯ್ತಿತ್ತು. ಎಂತ ಪಿಕ್ ಅದು RCB ಅದು ಅಲ್ದೆ ಎಷ್ಟು ಗುರು ರಾಹುಲ್ ಹೇಳ್ತಿದ್ದು, ನನಗೆ RCB ಆಡಕ್ ತುಂಬಾ ಇಷ್ಟ, ಅದು ನನ್ನ ಹೋಮ್ ಟೀಮ್, ಅದಕ್ಕೆ ಆಡಕ್ಕೋಸ್ಕರ ನಾನು ತುಂಬಾ ಖುಷಿ ಪಡ್ತೀನಿ ಅಂತ ಅಂತಿದ್ದು. ಇಂಟರ್ವ್ಯೂ ಅದು ಅಲ್ದೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲೂ ಇಂಟರ್ವ್ಯೂನು ಕೊಟ್ಟಿದ್ರು. ಇಂಥದುವೆ ಇಂಥವ್ರನ್ನೆಲ್ಲ ಹಿಡ್ಕೊಂಡು ಶೋಕಿ ಮಾಡ್ಬೇಕು ಗುರು ಮೊದ್ಲು. ಏನ್ ಗುರು ಇವಾಗ 30 ಕೋಟಿ ಹಿಡ್ಕೊಂಡವ್ರೆ, 30 ಕೋಟಿ ಹಿಡ್ಕೊಂಡು ಇದ್ ಮಾಡೋದೇ ಇಲ್ಲಿ. ಅದು ಅಲ್ದೆ ಆ ಇವನ್ಗೆ 11 ಕೋಟಿ ಕೊಡ್ತಾರೆ, ಯಾರಿಗೆ, ಜಿತೇಶ್ ಶರ್ಮಂಗೆ. ಅದು ಅಲ್ದೆ ಅವನು 6.25 ಕೋಟಿಗೆ ಬಿಡ್ ಆಗಿರ್ತಾನೆ. ಅದಾದ್ಮೇಲೆ ಇವರು RTM ಅವ್ರು ಯೂಸ್ ಮಾಡ್ತಾರೆ. RTM ಯೂಸ್ ಮಾಡಿದಕ್ಕೆ ಇವರು ಫೈನಲ್ ಬಿಡ್ ಮಾಡಿ ಅಂತ ಹೇಳ್ತಾರೆ. ಫೈನಲ್ ಬಿಡ್ ಮಾಡಿದ್ರೆ ಗುರು 2 ಕೋಟಿ ಎಕ್ಸ್ಟ್ರಾ ತಾನೇ ಹೇಳ್ಬೇಕು. ಅದು ಅಲ್ದೆ 4 ಕೋಟಿ 5 ಕೋಟಿ ಗುರು, ಮಿನಿಮಮ್ 5 ಕೋಟಿ ಜಾಸ್ತಿ ಹೇಳ್ತಾರೆ ಒಬ್ಬಂಗೆ. 11 ಕೋಟಿ ಡೈರೆಕ್ಟ್ 11 ಕೋಟಿ. ಏನೈತ್ ಗುರು ಆಯ್ತು 11 ಕೋಟಿ ಕೊಡೋ ಅಂತ ಪ್ಲೇಯರಾ? 9 ಕೋಟಿ 8.5 ಕೋಟಿಗೆ ಸಿಗೋ ಪ್ಲೇಯರ್ನ 11 ಕೋಟಿ ಕೊಟ್ಟು ತಗೋತಾರೆ ಇಂಥವ್ರು. ಅದ್ಯಾವನ ಗುರು ರಶಿಕ್ ಡಾರ್ ಅಂತ 30 ಲಕ್ಷದ ಪ್ಲೇಯರ್ನ ಒಂದು 90 ಲಕ್ಷ ಅಷ್ಟಕ್ಕೆ ತಗೊಳ್ಳೋ ಪ್ಲೇಯರ್ನ 6 ಕೋಟಿಗೆ ಹೋಗಿ ತಗೋತಾರ ಗುರು. ಏನ್ ಗುರು ಇವ್ರಿಗೆ ಬಂದಿರೋದ್ ರೋಗ ಇವ್ರಿಗೆ, ಅಯ್ಯಪ್ಪ. ಆಯ್ತು ಮಿನಿಮಮ್ 1 ಕೋಟಿ 1.5 ಕೋಟಿಗೆ ತಗೊಳ್ಳೋ ಬಿಟ್ಬಿಡ್ಬೇಕು ಸುಮ್ನೆ. 6 ಕೋಟಿ ಏನ್ ನೋಡೋರು ಅಂತ ಅದಂತೂ ಗೊತ್ತಿಲ್ಲ. ಈ ಮ್ಯಾನೇಜ್ಮೆಂಟ್ ಅವರು ಏನ್ ಥಿಂಕ್ ಮಾಡ್ಕೊಂಡು ಹೋಗೋರೋ ಅದಂತೂ ಗೊತ್ತಿಲ್ಲ ಗುರು. ಅಕಸ್ಮಾತ್ ಏನಾರು ಸಿಕ್ಬಿಟ್ರೆ ಏನಾರು ಬೆಂಗಳೂರಲ್ಲಿ ಎಲ್ಲರ ತಕ ರಪ್ರಪ್ನೆ ಹೊಡೆದು ಬಿಡಿ ಇಂಥವ್ರನ್ನೆಲ್ಲ. ಮೊದ್ಲು ಹೇಳ್ಬೇಕು ಅಂದ್ರೆ ಈ ಮ್ಯಾನೇಜ್ಮೆಂಟ್ ನ ಕಿತ್ತೆಸಿಬೇಕು ಗುರು, ಇದೇ ಬೇಕಾಗಿರೋದು ನಮ್ಗೆ. ಈ ಮ್ಯಾನೇಜ್ಮೆಂಟ್ ನ ನೋಡಿ ನೋಡಿ ಸಾಕಾಗೋಯ್ತೆ. ಎಷ್ಟು ವರ್ಷ ಗುರು, ಒಂದು 3-4 ಹಿಂದೆ ವರ್ಷ ಹೋದ್ರು ಕೇಳ್ರವ್ರು ಟ್ರೇಡ್ ಆಯ್ತಾನೆ RCBಗೆ ಅಂತ ಅಂದ್ರು, ಲಕ್ನೋಗೆ ಹೊರಟೋದ. ಅದಾದ್ಮೇಲೆ ಲಕ್ನೋಯಿಂದ ಈ ವರ್ಷ ಹೊರಗಡೆ ಬಂದಿದ, ತಾಕತ್ತರ ಬೈ ಮಾಡ್ತಾರ ಅಂದ್ರೆ ಇವಾಗ್ಲೂ ಬೈ ಮಾಡ್ಲಿಲ್ಲ. ಇವ್ರು ಇನ್ನೆಂತ ಪ್ಲೇಯರ್ಗಳು ಬೇಕು ಇವ್ರಿಗೆ RCB ಅವ್ರಿಗೆ? ಹಾಗೆ ಈ ಮ್ಯಾನೇಜ್ಮೆಂಟ್ ಕಿತ್ತೆಸ್ತು ಗುರು. ಕರ್ನಾಟಕದಲ್ಲಿರೋ ಮ್ಯಾನೇಜ್ಮೆಂಟ್ ತರ್ಬೇಕು ಗುರು, ಅದು ಕನ್ನಡದ ಮಾತಾಡೋರೇ ಸರಿ. ಕನ್ನಡ ಮ್ಯಾನೇಜ್ಮೆಂಟ್ ತಂದು ಕರ್ನಾಟಕದ ಪ್ಲೇಯರ್ಗಳನ್ನೇ ಬೇಕಾದ್ರೆ ಕೋಚ್ ಮಾಡ್ಬೋದು. ಎಂತ ಕೋಚರ್ ಇದ್ದಾರೆ ಗುರು ಕೋಚ್ ಮಾಡಕ್ಕೆ? ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಇವ್ರಿಗಿಂತ ಬೇಕಾ ಗುರು? ಎಂತ ಪ್ಲೇಯರ್ಗಳವ್ರೆ ಗುರು ಗೊತ್ತಾ RCBಗೆ ಕೋಚ್ ಮಾಡಕ್ಕೆ. ಇವ್ರು ವೇಟ್ ಮಾಡ್ತಾ ಇರ್ತಾರೆ, RCB ಅವ್ರು ಕರೆದ್ರೆ ಇವ್ರೇನ್ ಬರಲ್ಲ ಅಂತ ಹೇಳಲ್ಲ, ಧಾರಾಳವಾಗಿ ಬರ್ತಾರೆ. ಆದ್ರೆ ಈ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಮೊದ್ಲು ಈ ಮ್ಯಾನೇಜ್ಮೆಂಟ್ ತೆಗಿಬೇಕು. ಈ ಮ್ಯಾನೇಜ್ಮೆಂಟ್ ಕರ್ನಾಟಕದೇ ಆಗ್ಬೇಕು. ಅವಾಗ ಕರ್ನಾಟಕದ ಪ್ಲೇಯರ್ಗಳು ಆಲ್ಮೋಸ್ಟ್ ಇರ್ತಾರೆ. ಅದಂತೂ ಹೇಳಕ್ಕಂತೂ 100% ಹೇಳ್ಬೋದು ಗುರು. ಅವಾಗ ಕರ್ನಾಟಕದ ಕೋಚರ್ಗಳೇ ಇರ್ತಾರೆ ಆಲ್ಮೋಸ್ಟ್. ಇನ್ನೇನು ಮಾಡೋಕ್ಕಾಗಲ್ಲ. ಇದೇ ತರದ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದನೆಗಳು.